ನೋಡಿ, ಯಾವೊಬ್ಬ ಸದಸ್ಯ ರದ್ದುಪಡಿಸುವಂತ ಅಧಿಕಾರ ಸ್ಪೀಕರ್ಗೆ ಇಲ್ಲ. ಎಲ್ಲಿ ಉಂಟಾ ಸ್ಪೀಕರ್ ರದ್ದು? ನನ್ನ ಅಸೆಂಬ್ಲಿ ವ್ಯಾಪ್ತಿಯಲ್ಲಿ ಹೆಚ್ಚು ಕಮ್ಮಿ ಆದಾಗ ಮಾತ್ರ ನಿಯಮಾವಳಿಯಲ್ಲಿ ಅದು ಇರುವಂತದ್ದು. ಇದು ಕಾನೂನು ನಿಯಮ ಪ್ರಕಾರ ಇಟ್ ಈಸ್ ಡೀಮ್ ಟು ಬಿ. ಯಾರಾದರೂ ಇವತ್ತು ಈ ರೀತಿ ಶಿಕ್ಷೆಗೊಳಪಟ್ಟಾಗ ದಟ್ ಈಸ್ ಡೀಮ್ ಟು ಬಿ ಡಿಸ್ಕ್ವಾಲಿಫೈಡ್. ಅದು ಆಟೋಮೆಟಿಕ್ ಆಗಿ ಅದಾಗಿರ್ತದೆ. ಮತ್ತೆ ಅವ್ರಿಗೆ ಸ್ಟೇ ಸಿಕ್ಕಿದ್ರೆ ಮತ್ತೆ ಅವ್ರು ಆಟೋಮೆಟಿಕ್ ಆಗಿ ರೀಇನ್ಸ್ಟಿಗೇಟ್ ಆಗ್ತಾರೆ. ಇದರಲ್ಲಿ ನಾವು ಇರುವಂತದ್ದು ಅದರ ಇಂಟಿಮೇಷನ್ ಕೊಡುದು ಮಾತ್ರ ಇದಕ್ಕೆ. ಅದರ ಬಗ್ಗೆ ಯಾಕೆಂತ ನಾನು ಇವತ್ತು ಬಂದಿದ್ದೇನೆ, ನಮ್ಮ ಸಿಕ್ಕಿರೋದು ನೋಡ್ಲಿಕ್ಕೆ ಹೇಳಿದ್ದೇನೆ. ಒಂದೊಂದು ರೀತಿಯ ಇರ್ತದೆ ಇದರಲ್ಲಿ. ಸೊ ನಮ್ಮಿಂದ ಒಂದು ದಿವಸ 2 ದಿವಸ ಅಲ್ಲಿ ನೋಡ್ತಾ ಬಾಕಿ ಆದಾಗ ಅದು ಏನು ಕೂಡ ಇದಿಲ್ಲ ಏನು. ಸೊ ಸ್ಪೀಕರ್ ರದ್ದು ಮಾಡುವಂತ ಅಧಿಕಾರ ಸ್ಪೀಕರ್ಗಿಲ್ಲ, ಅಥವಾ ಅದನ್ನು ರೀಇನ್ಸ್ಟಿಗೇಟ್ ಮಾಡುವಂತ ಅಧಿಕಾರ ಇಲ್ಲ. ಆಟೋಮೆಟಿಕ್ ಆಗಿ ಬಿಡ್ತದೆ. ಶಿಕ್ಷೆ ಆದಾಗ ಆಟೋಮೆಟಿಕ್ ಆಗಿ ರದ್ದಾಗಿದೆ. ನಾಳೆ ಸ್ಟೇ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ರೀಇನ್ಸ್ಟಿಗೇಟ್ ಆಗ್ತದೆ. ನಮ್ಮ ಜವಾಬ್ದಾರಿ, ನಮ್ಮ ಕೆಲಸ ಏನಂತ ಹೇಳಿ, ನನ್ನ ಸ್ಪೀಕರ್ ಕೆಲಸ ಅಂತ ಹೇಳಿದ್ರೆ ನಾವು ಬರೋ ಇಂಟಿಮೇಷನ್ ಕೊಡುವಂತದ್ದು. ಅದನ್ನು ನೋಡಿ ತೀರ್ಮಾನ ಮಾಡ್ಲಿಕ್ಕೆ ಹೇಳಿದ್ದೇವೆ. ಅದ್ರಲ್ಲಿ ಯಾಕೆ ಇಂಟಿಮೇಷನ್ ಬಂದಿಲ್ಲ? ಅನರ್ಹವಾಗಿ ಅಂದ್ರೆ ಜನಪ್ರತಿನಿಧಿಗಳ ಕೋರ್ಟ್ ಇಂದ 11 ದಿನ ಆಗಿದೆ ಆದೇಶ ಬಂದು. ಸಚಿವಾಲಯದಲ್ಲಿ ಕೇಳಿದ್ರೆ ನಮಗೆ ಚುನಾವಣಾ ಆಯೋಗ ಕಳಿಸಿಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ನಾವು ಸರ್ಟಿಫೈ ಅಂದ್ರೆ ಸೀಲ್ ಹಾಕಿಸ್ಕೊಂಡು ಬಂದಿದ್ದೀವಿ ಅನ್ನುವಂತಹದ್ದು ಅದನ್ನ ನಾನು ಹೇಳಿದ್ದೇನಲ್ಲ, ಅದನ್ನ ನಾನು ಸೆಕ್ರೆಟರಿ ನೋಡ್ಲಿಕ್ಕೆ ಹೇಳಿದ್ದೇನೆ. ಅವರು ನೋಡಿದನ್ನು ವರದಿ ಕೊಡ್ತಾರೆ. ಸೊ ನಾನು ಇವತ್ತು ಏನು ಇಂಟಿಮೇಷನ್ ಕೊಡಲಿಕ್ಕೆ ಅದನ್ನು ನೋಡಿ ಸದಸ್ಯ ರದ್ದು ಮತ್ತು ರೀಇನ್ಸ್ಟೇಟ್ ಮಾಡಲಿಕ್ಕೆ ಯಾವುದೇ ಸಂಬಂಧ ಇಲ್ಲ. ನಿಯಮ ಅನುಸಾರವಾಗಿ ಕಾನೂನು ವ್ಯಾಪ್ತಿಯಲ್ಲಿ ಯಾವಾಗ ಕೋರ್ಟ್ ಆದೇಶ ಮಾಡ್ತದೆ ಆವಾಗ ಅದು ತನ್ನಿಂತಾನೇ ಆ ಸ್ಥಾನ ಹೋಗಿರ್ತದೆ. ನಾಳೆ ಕೋರ್ಟ್ ಸ್ಟೇ ಕೊಟ್ರೆ ತನ್ನಿಂತಾನೆ ಆಟೋಮೆಟಿಕ್ ಅದು ಸ್ಟೇ ಆಗಿರ್ತದೆ. ಇದರ ನಮ್ಮಲ್ಲಿ ಪಾತ್ರ ಏನು ಕೂಡ ಇಲ್ಲ. ಖಂಡಿತ ಯಾವುದೇ ತಾರತಮ್ಯ ಇವತ್ತು ನಡೆಯುವುದಿಲ್ಲ, ತಾರತಮ್ಯ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಇಲ್ಲಿ ತಾರತಮ್ಯ ಏನಿದೆ? ಆಟೋಮೆಟಿಕ್ ಆಗಿ ರದ್ದಾದಾಗ ಇದರಲ್ಲಿ ಮತ್ತೆ ಆಟೋಮೆಟಿಕ್ ಅದೇ ಸ್ಟೇ ಆಗುವಾಗ ಇಲ್ಲಿ ತಾರತಮ್ಯ ಏನ್ ಪ್ರಶ್ನೆ ಬರ್ತದೆ ಅಲ್ವಾ? ಕೋರ್ಟ್ ಒಮ್ಮೆ ತೀರ್ಮಾನ ಕೊಟ್ಟ ನಂತರ ಅವರಿಗೆ ಮೀಟಿಂಗ್ ಬರ್ಲಿಕ್ಕೆ ಆಗ್ತದ? ಅಸೆಂಬ್ಲಿ ಬರ್ಲಿಕ್ಕೆ ಆಗ್ತದ? ಅವರಿಗೆ ಇದು ಬರ್ತದ? ಇಲ್ಲ, ಆಟೋಮೆಟಿಕ್ ಆಗಿ ರದ್ದಾಗಿದೆ. ಅದು ಮಾಹಿತಿ ಇಲ್ಲದವ್ರಿಗೆ ಮಾಹಿತಿಯನ್ನು ಕೊಡ್ತಾ ಇಲ್ಲ.